ನಮಸ್ತೆ ಎಲ್ಲರಿಗೂ, ಇದು ನಿಮ್ಮ ಡಾಕ್ಟರ್ ವಿಕಾಸ್ ಶೋಭರಾಜ್ ಮೂವ್ ವಿತ್ ಡಾಗ್ ಡೇ 1ಗೆ ಎಲ್ಲರಿಗೂ ಸ್ವಾಗತ. ಇದು ಫಸ್ಟ್ ಡೇ ಆಗಿರೋದ್ರಿಂದ ನಾನು ಏನಕ್ಕೆ ಈ ಇನಿಷಿಯೇಟಿವ್ ನ ಸ್ಟಾರ್ಟ್ ಮಾಡಿದೆ ಅಂತ ಹೇಳ್ತಾ ಹೋಗ್ತೀನಿ. ಆಸ್ ಎ ಡಾಕ್ಟರ್ ಇವಾಗ ಲೈಫ್ ಸ್ಟೈಲ್ ಡಿಸೀಸಸ್ ಅನ್ನೋದು ಈಗ ಹೋಗ್ತಾ ಇದೆ, ಫುಲ್ ರ್ಯಾಪಿಡ್ಲಿ ಇನ್ಕ್ರೀಸ್ ಆಗ್ತಾ ಇದೆ. ಇದೇ 5 ವರ್ಷ ಅದ್ರ ಕಾಯಿಲೆ ಬಗ್ಗೆನೇ ಗೊತ್ತಿಲ್ದಿರೋ ಪ್ರತಿಯೊಬ್ಬರಿಗೂ ಕೂಡ ಲೈಫ್ ಸ್ಟೈಲ್ ಡಿಸೀಸ್ ಇದ್ದೇ ಇದೆ. ನಿಮಗೆ ಡಯಾಬಿಟಿಸ್ ಆಗ್ಬೋದು, ಹೈಪರ್ ಟೆನ್ಷನ್ ಆಗ್ಬೋದು, PMOS ಆಗ್ಬೋದು, ಒಬೆಸಿಟಿ ಆಗ್ಬೋದು, ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗ್ಬೋದು. ಇದ್ರ ಕಾಂಪ್ಲಿಕೇಶನ್ ಆಗಿ ನಿಮಗೆ ಸ್ಟ್ರೋಕ್ ಆಗ್ಬೋದು, ಹಾರ್ಟ್ ಅಟ್ಯಾಕ್ ಆಗ್ಬೋದು, ಏನೇನಿದೆ ಇದ್ರ ಕಾಂಪ್ಲಿಕೇಶನ್ಸ್. ಈ ತರ ಲೈಫ್ ಸ್ಟೈಲ್ ಡಿಸೀಸ್ ಇಂದಾನೆ ಪ್ರತಿ 5 ಸೆಕೆಂಡ್ಗೆ ಒಬ್ರು ಸಾಯ್ತಾ ಇದ್ದಾರೆ. ಇದಕ್ಕೆ ಬೇರೆ ಯಾರೋ ಕಾರಣ ಅಲ್ಲ, ನಿಮಗ್ ನೀವೇ ಕಾರಣ. ದೇವರು ಈ ಬಾಡಿನ ಸೃಷ್ಟಿ ಮಾಡಿ ಇಷ್ಟು ಕೆಲಸ ಮಾಡ್ತಾನೆ ಅನ್ನೋದಕ್ಕೆ ಪ್ರಿಪೇರ್ ಮಾಡಿರ್ತಾನೆ. ಬಟ್ ನೀವು ಆರಾಮಾಗಿ ತಿಂದು ಆರಾಮಾಗಿ ಸೆಡೆಂಟರಿ ಲೈಫ್ ಸ್ಟೈಲ್ ನ ಮಾಡ್ತಾ ಹೋದಾಗ ನಿಮಗೆ ಕಾಯಿಲೆಗಳು ಬರ್ತಾ ಹೋಗುತ್ತೆ. ಸೊ ಇದಕ್ಕೆ ಏನ್ ಮಾಡ್ಬೇಕು? ಅಕಾರ್ಡಿಂಗ್ ಟು ಸ್ಟಡೀಸ್ ನಾವು ಪ್ರತಿ ದಿನ 20ರಿಂದ 30 ನಿಮಿಷ ನಾವು ವರ್ಕೌಟ್ ಮಾಡ್ಬೇಕು. ತುಂಬಾ ಜನಕ್ಕೆ ಇದು ಗೊತ್ತು, ಆದ್ರೆ ಯಾಕೆ ಮಾಡಲ್ಲ? ಮೋಟಿವೇಶನ್ ಇರಲ್ಲ. ಅದಕ್ಕೋಸ್ಕರ ನಿಮಗೆ ಪ್ರತಿ ದಿನ ನಾನು ಬಂದು ಮೋಟಿವೇಶನ್ ಕೊಟ್ಟು ನಿಮಗೆ ವರ್ಕೌಟ್ ಮಾಡಾಗೆ ಮಾಡೋಕ್ಕೋಸ್ಕರನೇ ನಾನು ಈ ಇನಿಷಿಯೇಟಿವ್ ನ ತಂದಿರೋದು. ಈ ಯೂಟ್ಯೂಬ್ ಚಾನಲ್ನ ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಪ್ರತಿ ದಿನ ನಿಮ್ಗೆ ಯಾವಾಗ ಫ್ರೀ ಆಗುತ್ತೆ, ಯಾವುದೇ ರೀತಿ ಜಿಮ್ಗೆ ಹೋಗೋ ಅವಶ್ಯಕತೆ ಇಲ್ಲ. ರೂಮಲ್ಲಿ ಇರ್ತೀನಂದ್ರೆ ಇಷ್ಟು ಜಾಗ ಸಾಕು. ಯಾವುದೇ ರೀತಿ ಎಕ್ವಿಪ್ಮೆಂಟ್ ಬೇಕೇ ಇಲ್ಲ. ಮತ್ತೆ ಇನ್ನೇನಕ್ಕೆ ಮಾಡೋದ್ರಿಂದ ಏನ್ ನಿಮ್ಮನ್ನ ತಡೀತಾ ಇದೆ ಹೇಳಿ? ಯಾವುದು ಕೂಡ ತಡೆಯಲ್ಲ. ಇದ್ಮೇಲೆ ಡಾಕ್ಟರ್ ವಿಕಾಸ್ ಶೋಭರಾಜ್ ಮೂವಿ ಡಾಕ್ಟರ್ ನೋಟಿಫಿಕೇಶನ್ ಬಂದ ತಕ್ಷಣ ಕ್ಲಿಕ್ ಮಾಡಿ ವರ್ಕೌಟ್ ಸ್ಟಾರ್ಟ್ ಮಾಡಿ, ಎಲ್ಲಿರ್ತೀರಾ ಅಲ್ಲಿ. ಓಕೆ, ಇನ್ನೊಂದು 30-40 ಡೇಸ್ ಅಲ್ಲಿ ನೀವೇ ರಿಸಲ್ಟ್ ನ ನೋಡ್ತಾ ಹೋಗ್ತೀರಾ. ಇದು 1 ದಿನ 2 ದಿನ ಮಾಡುವಂತ ಪ್ರೋಗ್ರಾಮ್ ಅಲ್ಲ, ಪ್ರತಿ ದಿನ ನೀವು ವರ್ಕೌಟ್ ಮಾಡಬೇಕು. ಅದಕ್ಕೋಸ್ಕರ ತಗೊಂಡಿರುವಂತ ಇನಿಷಿಯೇಟಿವ್. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾರನ್ನ ನೀವು ಹೆಲ್ತಿ ಆಗಿರ್ಬೇಕು ಅಂತ ಅನ್ಕೊಂಡಿರ್ತೀರಾ ಅವರೆಲ್ಲರೂ ಕೂಡ ಶೇರ್ ಮಾಡಿ, ಫಾಲೋ ಮಾಡಕ್ಕೆ ಹೇಳಿ. ಓಕೆ, ಇವತ್ತಿನ ದಿನ ಸ್ಟಾರ್ಟ್ ಮಾಡೋಣ. ಪ್ರತಿಯೊಂದು ಕೂಡ ಎವಿಡೆನ್ಸ್ ಬೇಸ್ಡ್ ಆಗಿ ಇದು ಈ ವರ್ಕೌಟ್ಸ್ 18 ಇಯರ್ಸ್ ಇಂದ 60 ಇಯರ್ಸ್ ಅವರು ಕೂಡ ಆರಾಮ್ಸೆ ಆಗಿ ಮಾಡುವಂತ ವರ್ಕೌಟ್ಸ್ ಇರುತ್ತೆ. ಸೊ ಮೇನ್ಲಿ ನಾವು ಫೋಕಸ್ ಮಾಡೋದು 20 ಮಿನಿಟ್ಸ್ ವರ್ಕೌಟ್ ಮೇಲೆ. ಇದು ಪ್ರತಿಯೊಬ್ರು ಮಾಡ್ಬೇಕಾಗಿರೋದು. ಅದಾದ್ಮೇಲೆ 20 to 30 ಮಿನಿಟ್ಸ್ ಏನಿದೆ ಅದನ್ನ ನಾನು ಡಿಸ್ಟಿಂಗ್ವಿಶ್ ಮಾಡ್ತಾ ಹೋಗ್ತೀನಿ. ಸ್ವಲ್ಪ ಏಜ್ಡ್ ಪೀಪಲ್ಗೆ ಸಪರೇಟ್ ಅಂಡ್ ಯಂಗ್ ಅಂಡ್ ಎನರ್ಜೆಟಿಕ್ ಆಗಿರೋರು, ನಂಗೆ ಸ್ವಲ್ಪ ಜಾಸ್ತಿ ಇಂಟೆನ್ಸ್ ವರ್ಕೌಟ್ ಬೇಕು ಅನ್ನೋರಿಗೆ ಸಪರೇಟ್ ಇರುತ್ತೆ. ಓಕೆ, ಲೆಟ್ಸ್ ಸ್ಟಾರ್ಟ್ ಫ್ರಮ್ ಡೇ 1. ಫಸ್ಟ್ ನಾವು ವಾರ್ಮ್ ಅಪ್ ಎಕ್ಸರ್ಸೈಸಸ್ ನ ಮಾಡ್ತಾ ಹೋಗ್ತೀವಿ. ಮೊದಲನೇದಾಗಿ ನೆಕ್ ರೊಟೇಷನ್. 1 2 3 4 5 6 7 8 9 10. Again reverse. 1 2 3 4 5 6 7 8 9 10. Okay, relax for 3 seconds. Now let's go for second one. Arm rotation. 1 2 3 4 5 6 7 8 9 10. Reverse. 1 2 3 4 5 6 7 8 9 10. Okay, relax. Now torsion twist. 1 2 3 4 5 6 7 8 9 10. Relax. March at your own location. 1 2 3 4 5 6 7 8 9 10 11 12 13 14 15 16 17 18 19 20. ರಿಲ್ಯಾಕ್ಸ್. ಈಗ ನಿಮ್ಮ ಬಾಡಿಯಲ್ಲಿ ನೆಕ್ ಆಯ್ತು, ಆರ್ಮ್ಸ್ ಆಯ್ತು, ಫುಲ್ ಅಬ್ಡಮನ್ಗೆ ಟ್ವಿಸ್ಟ್, ಅಬ್ಡಮನ್ ಅಂಡ್ ಚೆಸ್ಟ್ಗೆ ಆಯ್ತು. ನೆಕ್ಸ್ಟ್
ಲೆಗ್ಸ್ ಕೂಡ ಆಯಿತು. ಇಲ್ಲಿಗೆ ಕಂಪ್ಲೀಟ್ ವಾರ್ಮ್ ಅಪ್ ಆಯಿತು. ಈಗ ನಿಮ್ಮ ಬಾಡಿ ಕಂಪ್ಲೀಟ್ ರೆಡಿ ಆಗಿದೆ ಎಕ್ಸಸೈಸ್ನ ಮಾಡೋಕ್ಕೆ. ಈಗ ವಿ ವಿಲ್ ಗೋ ವಿತ್ ಫಸ್ಟ್ ಎಕ್ಸಸೈಸ್. ಲೆಟ್ಸ್ ಸ್ಟಾರ್ಟ್ ಸ್ಕ್ವಾಟ್ಸ್, ಬಾಡಿ ವೇಟ್ ಸ್ಕ್ವಾಟ್ಸ್. ಫಸ್ಟ್ ರೌಂಡ್ 10 ಮಾಡ್ತಾ ಇದ್ದೀವಿ. 1 2 3 4 5 6 7 8 9 10. Relax. Okay, next we are going with push-ups. Push-ups ಅಲ್ಲಿ ನೀವು 3 ರೀತಿ ಮಾಡ್ಬೋದು. ನಾನು ಡಿಫ್ರೆಂಟ್ ಕೊಡ್ತಾ ಹೋಗ್ತೀನಿ. ನಿಮಗೆ ಯಾವ್ದು ಕಂಫರ್ಟೇಬಲ್ ಇದೆ ಅದನ್ನ ಮಾಡ್ತಾ ಹೋಗಿ. One, 2, 3, 4, 5, 6, 7, 8, 9, 10. Now ಸ್ಟ್ಯಾಂಡಿಂಗ್ ಪಂಚಸ್. ಸ್ವಲ್ಪ ಲೆಗ್ನ ಅಪಾರ್ಟ್ ಇಟ್ಕೊಳ್ಳಿ, ಫಿಸ್ಟ್ ಮಾಡಿ, ಮುಂದೆ ಒಬ್ರು ಇದ್ದಾರೆ ಅಂದ್ಕೊಂಡು ಅವ್ರಿಗೆ ಪಂಚ್ ಮಾಡ್ತಾ ಹೋಗಿ. ನಿಮ್ಮ ಹೋಲ್ ಅಪ್ಪರ್ ಬಾಡಿ ವರ್ಕೌಟ್ ಆಗ್ತಾ ಹೋಗುತ್ತೆ. 1 2 3 4 5 6 7 8 9 10. 1 2 3 4 5 6 7 8 9 10. ಟೋಟಲ್ ಇದನ್ನ 20 ಮಾಡಿ. ರಿಲ್ಯಾಕ್ಸ್. ಈಗ ಕೆಳಗೆ ಮಲ್ಕೊಂಡು ಮಾಡುವಂಥ ಎಕ್ಸಸೈಸಸ್. ಈ ಪೋರ್ಷನ್ನ ಮೇಲ್ ಅಪ್ ಮಾಡಬೇಕು. ಇದನ್ನ ನಾವು ಗ್ಲೂಟಿಯಲ್ ಬ್ರಿಡ್ಜ್ ಎಕ್ಸಸೈಸ್ ಅಂತೀವಿ. 1 hold for 3 seconds, down. 2 3 4 5 6 7 8 9 10. ರಿಲ್ಯಾಕ್ಸ್. ಜಸ್ಟ್ ನಿಮ್ಮ ಹ್ಯಾಂಡ್ಸ್ನ ಬ್ಯಾಕ್ ಹಾಕಿ ಈಗ ರಿಲ್ಯಾಕ್ಸ್ ಆಗಿ. ನೆಕ್ಸ್ಟ್ ಒನ್, ಬರ್ಡ್ ಅಂಡ್ ಡಾಗ್ ಎಕ್ಸಸೈಸ್. ಕಂಪ್ಲೀಟ್ ಈ ತರ ಕುತ್ಕೊಂಡು ನೆಕ್ಸ್ಟ್ 1 2 3 4 5 6 7 8 9 10. Next, alternatives. 1 2 3 4 5 6 7 8 9 10. Now relax. ಈಗ ಏನು 5 ಎಕ್ಸಸೈಸ್ ಮಾಡಿದ್ರಿ, ಇದನ್ನೇ ಮತ್ತೆ ಸೇಮ್ ರಿಪೀಟ್. ಸೆಕೆಂಡ್ ರೌಂಡ್ ಎವ್ರಿಥಿಂಗ್ 10 ಸೆಟ್ಸ್. ಫಸ್ಟ್ ಮಾಡಿದ್ದು ಸ್ಕ್ವಾಟ್ಸ್. ಸೊ 1 2 3 4 5 6 7 8 9 10. Next one, push-ups.
1, 2, 3, 4, 5, 6, 7, 8, 9, 10. Next, front punches. 1, 2, 3, 4, 5, 6, 7, 8, 9, 10. 1, 2, 3, 4, 5, 6, 7, 8, 9, 10. Next, gluteal bridge. 1, 2, 3, 4, 5, 6, 7, 8, 9, 10. Relax. Next one, bird dog. 1, 2, 3, 4, 5, 6, 7, 8, 9, 10. Alternative. 1, 2, 3, 4, 5, 6, 7, 8, 9, 10. Relax. Round 3, same exercise. So 1, 2, 3, 4, 5, 6, 7, 8, 9, 10. Next one, push-ups. 1, 2, 3, 4, 5, 6, 7, 8, 9, 10. Next, front punches. 1, 2, 3, 4, 5, 6, 7, 8, 9, 10. 1, 2, 3, 4, 5, 6, 7, 8, 9, 10. Next, gluteal bridge. 1, 2, 3, 4, 5, 6, 7, 8, 9, 10.
relax. Next one, bird dog. 1, 2, 3, 4, 5, 6, 7, 8, 9, 10. Alternative 1, 2, 3, 4, 5, 6, 7, 8, 9, 10. Relax. ಸೊ ಈಗ ವರ್ಕೌಟ್ ಆಯಿತು, ಬಟ್ ನಮ್ಮ ಬಾಡಿನ ಕಾಮ್ ಆ್ಯಂಡ್ ರಿಲ್ಯಾಕ್ಸಿಂಗ್ ಎಕ್ಸಸೈಸಸ್ನ ಕೂಡ ಮಾಡಬೇಕು. ಸೊ ಇದಕ್ಕೆ ನಾವು ಫಸ್ಟ್ ಮಾಡ್ತಾ ಇರೋದು ಬೆಂಡ್, ಫಾರ್ವರ್ಡ್ ಬೆಂಡ್. ಓಕೆ, ಬೆಂಡ್ ಆಗಿ 30 ಸೆಕೆಂಡ್ ಹಾಗೆ ಹೋಲ್ಡ್ ಆಗಬೇಕು. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22, 23, 24, 25, 26, 27, 28, 29, 30. Relax for 30 seconds. So next, side stretch. Side ಈ ಥರ ಫುಲ್ ಬೆಂಡ್ ಆಗಿ ಹೋಲ್ಡ್ ಆಗಬೇಕು. ಓಕೆ, 30 seconds for 30 seconds. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22, 23, 24, 25, 26, 27, 28, 29, 30. Okay, your opposite side. Opposite side. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22, 23, 24, 25, 26, 27, 28, 29, 30. ಎಕ್ಸಸೈಸ್ ಮಾಡಿದ್ರೆ ನಿಮ್ಮ ಬಾಡಿ ಫುಲ್ ವಾರ್ಮ್ ಅಪ್ ಆಗಿ ಕೂಲ್ ಆಗ್ತದೆ, ನಿಮ್ಮ ಬ್ರೈನ್ ಸ್ವಲ್ಪ ಕಾಮ್ ಮಾಡೋಣ. ಸೊ ಅದಕ್ಕೋಸ್ಕರ ನಿಮ್ಮ ಕಂಫರ್ಟಬಲ್ ಪೊಸಿಷನಲ್ಲಿ ಕೂತ್ಕೊಳ್ಳಿ. ನಿಮಗೆ ಈ ಥರ ಕೂರೋಕ್ಕಾದ್ರೆ ಈ ಥರ ಕೂತ್ಕೊಳ್ಳಿ, ಇಲ್ಲ ಅಂದರೆ ಈ ರೀತಿಯೂ ಕೂಡ ಕೂತ್ಕೋಬೋದು, ಬಟ್ ನೀವು ಕಂಫರ್ಟಬಲ್ ಆಗಿರಬೇಕು. ಓಕೆ, ಲೆಟ್ಸ್ ಮೆಡಿಟೇಟ್ ಫಾರ್ 1 minute. ಕಂಫರ್ಟಬಲ್ ಪೊಸಿಷನ್, ಕಣ್ಣನ್ನು ಕ್ಲೋಸ್ ಮಾಡಿ ಜಸ್ಟ್ ನಿಮ್ಮ ಉಸಿರಾಟದ ಮೇಲೆ ನೀವು ಗಮನ ಇರಬೇಕು. ಉಸಿರಾಟನ ಎಷ್ಟು ಸ್ಲೋಗಾಗುತ್ತೆ ಅಷ್ಟು ಸ್ಲೋಗೆ ತಗೊಂಡು ಸ್ಲೋಗೆ ಬಿಡಬೇಕು. ಓಕೆ, ಆ್ಯಂಡ್ ಉಸಿರಾಡುವಾಗ ನೀವು ಉಸಿರನ್ನ ಒಳಗೆ ತಗೊಳ್ಳುವಾಗ ನಿಮ್ಮ ಹೊಟ್ಟೆ ಬಲೂನ್ ಥರ ಊದ್ಕೋಬೇಕು. ನೀವು ಉಸಿರನ್ನ ಹೊರಗೆ ಬಿಡುವಾಗ ಇದು ಹೊಟ್ಟೆ ಒಳಗೆ ಹೋಗಬೇಕು. ಓಕೆ, ಜಸ್ಟ್ 1 minute. Time starts from now. ಓಕೆ, ಕಣ್ಣನ್ನು ಮುಚ್ಚೇರಿ ನಿಮ್ಮ 2 ಕೈಗಳನ್ನು ರಬ್ ಮಾಡಿ ಹೀಟ್ ಜನರೇಟ್ ಮಾಡಿ ನಿಮ್ಮ ಹೋಲ್ ಬಾಡಿಗೆ
ಅದನ್ನು ಸ್ಪರ್ಶಿಸ್ಕೊಡಿ. ನಿಧಾನವಾಗಿ ಬ್ಲಿಂಕ್ ಮಾಡ್ತಾ ಕಣ್ಣನ್ನು ಬಿಡ್ತಾ ಬನ್ನಿ. ಸೊ ಇಲ್ಲಿಗೆ ಮೂವ್ ವಿತ್ ಡಾಗ್ ಡೇ 1 ಕಂಪ್ಲೀಟ್ ಆಗಿದೆ. ಹೇಗೆ ಫೀಲ್ ಆಗ್ತಾ ಇದ್ದೀರಾ ಕಮೆಂಟ್ ಮಾಡಿ. ಇದು 20 ಮಿನಿಟ್ಸ್ನ ವರ್ಕೌಟ್. ಈಗ ಎಕ್ಸ್ಟ್ರಾ 10 ಮಿನಿಟ್ಸ್ ನಾರ್ಮಲಿ ಏಜ್ ಆಗಿರೋರಿಗೆ ಬ್ರಿಸ್ಕ್ ವಾಕಿಂಗ್ನ ಮಾಡಿ, ಇನ್ನು ಮಿಕ್ಕದವರು ಫುಲ್ ಎನರ್ಜೆಟಿಕ್ ಇರೋರು ನನ್ನ ಜೊತೆ 10 ಮಿನಿಟ್ಸ್ ಇಂಟೆನ್ಸ್ ವರ್ಕೌಟ್. ಇವತ್ತು ಬಿಗಿನರ್ ಫ್ರೆಂಡ್ಲಿ ಇರುತ್ತೆ, ಹೋಗ್ತಾ ಹೋಗ್ತಾ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ, ಲೆಟ್ ಸ್ಟಾರ್ಟ್ ಇಟ್. ಫಸ್ಟ್ ನಾವು ಮಾಡ್ತಾ ಇರೋದು ಜಂಪಿಂಗ್ ಜಾಕ್ಸ್. 100 ಇರುತ್ತೆ ಕೌಂಟ್. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 28 29 30 31 32 33 34 35 36 37 38 39 40 41 42 43 44 45 46 7 8 9 50. ಸ್ಮಾಲ್ ಬ್ರೇಕ್ ತಗೋತೀನಿ. ಕೌಂಟ್ ಮಾಡೋಕ್ಕಾಗ್ತಿಲ್ಲ, ನೀವು ಕೌಂಟ್ ತಗೋ. 15 51, 51, 52, 53, 54, 55, 56, 57, 58, 60, 61, 62, 63, 64, 65, 66, 67, 68, 69, 70, 71, 72, 73, 74, 75, 76, 77, 78, 79, 80. 82, 83, 84, 85, 86, 87, 88, 89, 90, 91, 92, 93, 94, 95, 96, 97, 98, 99, 100. 1 ಮಿನಿಟ್ ಕಂಪ್ಲೀಟ್ ಬ್ರೇಕ್ ತಗೊಳ್ಳಿ. ಇದು ಇಂಟೆನ್ಸ್ ವರ್ಕೌಟ್ ಆಗಿರೋದ್ರಿಂದ ಕಂಪ್ಲೀಟ್ 1 ಮಿನಿಟ್ ಬ್ರೇಕ್. ಆ್ಯಂಡ್ ಇನ್ ದ ಮೀನ್ ವೈಲ್ ನೆಕ್ಸ್ಟ್ ನೀ ಕ್ಲಾಪ್ಸ್ ಇರುತ್ತೆ, ಪ್ರಿಪೇರ್ ಆಗಿ. One, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22, 23, 24, 29, 30. ಓಕೆ, 1 ಮಿನಿಟ್ ನೀ ಕ್ಲಾಪ್ಸ್ ಆಗಿದೆ. ಅಗೇನ್ 1 ಮಿನಿಟ್ಸ್ ಬ್ರೇಕ್ ಇರುತ್ತೆ. ಓಕೆ, ನಾವು ಮೌಂಟೇನ್ ಕ್ಲೈಂಬ್ಸ್ ಎಕ್ಸಾಕ್ಟ್ 1 ಮಿನಿಟ್ ಕಂಪ್ಲೀಟ್ ಮಾಡಬೇಕು. ಸ್ಟಾರ್ಟ್.
1 minute ಮೌಂಟೇನ್ ಕ್ಲೈಮ್ಸ್ ಆಯಿತು. ಅಗೇನ್ 1 minutes ಬ್ರೇಕ್ ಇರುತ್ತೆ. ಬಾಡಿಲಿರೋ ಬೆವರೆಲ್ಲ ಇಳಿದೋಗ್ತಾ ಇದೆ. ಇದು ಫಸ್ಟ್ ವಿಡಿಯೋ ಆಗಿರೋದ್ರಿಂದ ಸ್ವಲ್ಪ ಗ್ಯಾಪ್ ತಗೋತಾ ಇದ್ದೀವಿ. ಅದಾದಮೇಲೆ ಈ ಇಂಟೆನ್ಸ್ ವರ್ಕೌಟ್ ಕಂಪ್ಲೀಟ್ 10 minutesಗೆ ಕಂಟಿನ್ಯೂಸ್ ಆಗಿ ಪ್ಲ್ಯಾನ್ ಮಾಡ್ತೀನಿ. ಇವಾಗ ನಿಮಗೆ ಕಷ್ಟ ಆಗುತ್ತೆ, ನಮಗೂ ಕೂಡ ಕಷ್ಟ ಆಗ್ತದೆ. ಕಂಟಿನ್ಯೂಸ್ ಆಗಿ 10 minutes ಮಾಡೋದು ಕಷ್ಟ. ವಾಟರ್ ಬಾಟ್ಲ್ ಇದೆ, ವಾಟರ್ ಬಾಟ್ಲ್ ಇಲ್ಲ ಅಂದರೆ ಹಂಗೆ ಅದು ನಡೆಯುತ್ತೆ. ಓಕೆ, ಜಸ್ಟ್ ಲೆಗ್ ಪುಷಸ್. ಓಕೆ, 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30. Small gap. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30. ನೆಕ್ಸ್ಟ್ ಲೆಗ್ ರೈಸ್ 2 sets ಮಾಡೋಣ. ಲೆಟ್ಸ್ ಸ್ಟಾರ್ಟ್. 1 2 3 4 5 6 7 8 9 10 11 12 13 14 15 16 17 18 19 20. Take 10 seconds break. Four, 5, 6, 7. Keep your legs straight. 8, 9, 10, 11, 12, 13, 14, 15, 16, 17, 18, 19, 20. ಓಕೆ, ಥ್ಯಾಂಕ್ ಯು. ಇವತ್ತು ಎಲ್ಲ ವರ್ಕೌಟ್ ಮಾಡಿದಿರಾ. ಮೂವ್ ವಿತ್ ಡಾಗ್ ಡೇ 1 ಕಂಪ್ಲೀಟೆಡ್ ಅಂತ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಹೀಗೆ ಪ್ರತಿ ವಿಡಿಯೋದಲ್ಲೂ ಕೂಡ ಮೆನ್ಷನ್ ಮಾಡ್ತಾ ಹೋಗಿ, ನಿಮ್ಮ ಸ್ಟ್ರೀಕ್ನ ಮೇಂಟೈನ್ ಮಾಡ್ತಾ ಹೋಗಿ. ಮತ್ತೆ ನಾಳೆ ವಿಡಿಯೋದಲ್ಲಿ ಸಿಗುವ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ, ಅವ್ರಿಗೂ ಕೂಡ ವರ್ಕೌಟ್ ಮಾಡೋಕ್ಕೆ ಮೋಟಿವೇಟ್ ಮಾಡಿ. ಮತ್ತೆ ನಾಳೆ ಸಿಗುವ. ಬಾಯ್ ಬಾಯ್.